ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಿಮ್ಮ ಟ್ರೇಡಿಂಗ್ ಚಾರ್ಟ್ ತುಂಬಾ ಇಂಡಿಕೇಟರ್ಸ್ ಹಾಕಿ ನೋಡೋಕೆ ಕನ್ಫ್ಯೂಸಿಂಗ್ ಆಗಿದೆಯಾ? ಚಿಂತೆ ಬೇಡ. ಇವತ್ತು ನಾವು ಪ್ರೈಸ್ ಆಕ್ಷನ್ ಬಗ್ಗೆ ಕಲಿಯೋಣ. ಇದು ಚಾರ್ಟ್ಗಳನ್ನ ಸಿಂಪಲ್ ಮಾಡಿ ನೇರವಾಗಿ ಮಾರ್ಕೆಟ್ನ ಮನಸ್ಸನ್ನೇ ಓದೋ ಒಂದು ಅದ್ಭುತ ವಿಧಾನ. ಹೇಳ್ಬೇಕು ಅಂದ್ರೆ ಪ್ರೈಸ್ ಆಕ್ಷನ್ ಅನ್ನೋದು ಮಾರ್ಕೆಟ್ನ ಹೃದಯ ಬಡಿತಾ ಇದ್ದ ಹಾಗೆ. ಪ್ರತಿಯೊಂದು ಏರಿಳಿತವೂ ಅದರ ಆರೋಗ್ಯದ ಬಗ್ಗೆ, ಅದರ ಮುಂದಿನ ನಡೆಯ ಬಗ್ಗೆ ಒಂದು ಕತೆ ಹೇಳುತ್ತೆ. ಬೇರೆ ಯಾವುದೇ ಇಂಡಿಕೇಟರ್ಗಿಂತ ಇದು ಹೆಚ್ಚು ನೇರ, ಹೆಚ್ಚು ಶುದ್ಧವಾದ ಮಾಹಿತಿ. ಹಾಗಾದ್ರೆ ನಿಜವಾಗ್ಲೂ ಬೇರೆ ಯಾವುದೇ ಇಂಡಿಕೇಟರ್ಸ್ ಇಲ್ದೆ ಬರೀ ಪ್ರೈಸ್ ಚಾರ್ಟ್ ನೋಡ್ಕೊಂಡು ಟ್ರೇಡ್ ಮಾಡೋಕೆ ಆಗುತ್ತಾ? ಬನ್ನಿ ಈ ಪ್ರಮುಖ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಮತ್ತೆ ಇಂಡಿಕೇಟರ್ಗಳ ಸಹಾಯವಿಲ್ಲದೆ ಟ್ರೇಡಿಂಗ್ ಜಗತ್ತನ್ನು ಒಮ್ಮೆ ನೋಡೋಣ. ಸರಿ, ಹಾಗಿದ್ರೆ ಪ್ರೈಸ್ ಆಕ್ಷನ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಇದು ಬೇರೆ ಯಾವ ಇಂಡಿಕೇಟರ್ ಸಹಾಯನೂ ಇಲ್ಲದೆ ಬರೀ ಪ್ರೈಸ್ ಮೂವ್ಮೆಂಟ್ ಅಂದ್ರೆ ಹೈ, ಲೋ, ಕ್ಲೋಸ್ ಇದನ್ನಷ್ಟೇ ಅನಲೈಸ್ ಮಾಡಿ ಮಾರ್ಕೆಟ್ ಯಾವ ಕಡೆ ಹೋಗ್ಬೋದು, ಎಷ್ಟು ಸ್ಟ್ರಾಂಗ್ ಆಗಿದೆ, ಎಲ್ಲಿಂದ ವಾಪಸ್ ಬರ್ಬೋದು ಅಂತ ಊಹಿಸೋ ಒಂದು ಟೆಕ್ನಿಕ್. ಪ್ರೈಸ್ ಆಕ್ಷನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ತಿಳ್ಕೋಬೇಕಾಗಿರೋದು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ. ಯಾಕಂದ್ರೆ ಪ್ರತಿಯೊಂದು ಪ್ರೈಸ್ ಮೂವ್ಮೆಂಟ್ ಕೂಡ ಮೂರೇ ಬೇಸಿಕ್ ಸ್ಟ್ರಕ್ಚರ್ಗಳಲ್ಲಿ ಒಂದಾಗಿರುತ್ತೆ. ಇದು ನಮ್ಮ ಅನಾಲಿಸಿಸ್ಗೆ ಫೌಂಡೇಶನ್ ಇದ್ದ ಹಾಗೆ. ಸೊ ಆ ಮೂರು ಸ್ಟ್ರಕ್ಚರ್ಸ್ ಯಾವುದು? ಒಂದು ಅಪ್ ಟ್ರೆಂಡ್ ಅಂದ್ರೆ ಬುಲಿಶ್, ಎರಡು ಡೌನ್ ಟ್ರೆಂಡ್ ಅಂದ್ರೆ ಬೇರಿಶ್, ಮತ್ತು ಮೂರನೇದು ಸೈಡ್ ವೇಸ್ ಅಂದ್ರೆ ರೇಂಜಿಂಗ್ ಮಾರ್ಕೆಟ್. ಪ್ರತಿಯೊಂದಕ್ಕೂ ಅದರದೇ ಆದ ರೂಲ್ಸ್ ಮತ್ತೆ ಸ್ಟ್ರಾಟಜಿ ಇದೆ. ಮೊದಲು ಅಪ್ ಟ್ರೆಂಡ್ ನೋಡೋಣ. ಇಲ್ಲಿ ನೋಡಿ, ಪ್ರೈಸ್ ಹೈಯರ್ ಹೈಸ್ ಮತ್ತೆ ಹೈಯರ್ ಲೋಸ್ ಮಾಡ್ತಾ ಮೇಲೆ ಹೋಗ್ತಿದೆ. ಅಂದ್ರೆ ಖರೀದಿದಾರರು ಕಂಟ್ರೋಲ್ನಲ್ಲಿದ್ದಾರೆ ಅಂತ ಅರ್ಥ. ಇಲ್ಲಿ ಸ್ಮಾರ್ಟ್ ಎಂಟ್ರಿ ಎಲ್ಲಪ್ಪ ಅಂದ್ರೆ ಹೈಯರ್ ಲೋನಲ್ಲಿ ಬೈ ಮಾಡೋದು. ಇನ್ನು ಡೌನ್ ಟ್ರೆಂಡ್, ಇದು ಅದಕ್ಕೆ ಪಕ್ಕಾ ಉಲ್ಟಾ. ಇಲ್ಲಿ ಲೋವರ್ ಹೈಸ್ ಮತ್ತೆ ಲೋವರ್ ಲೋಸ್ ಇರುತ್ತೆ. ಅಂದ್ರೆ ಮಾರಾಟಗಾರರದೇ ಆಟ. ಇಲ್ಲಿ ಲೋವರ್ ಹೈನಲ್ಲಿ ಸೆಲ್ ಮಾಡೋದು ಬೆಸ್ಟ್ ಸ್ಟ್ರಾಟಜಿ. ಇನ್ನು ಮೂರನೇದು ಸೈಡ್ ವೇಸ್ ಮಾರ್ಕೆಟ್. ಇಲ್ಲಿ ಪ್ರೈಸ್ ಒಂದು ನಿರ್ದಿಷ್ಟ ರೇಂಜ್ನಲ್ಲೇ ಓಡಾಡ್ತಿರುತ್ತೆ. ಮೇಲೆ ಒಂದು ರೆಸಿಸ್ಟೆನ್ಸ್, ಕೆಳಗೆ ಒಂದು ಸಪೋರ್ಟ್. ಸ್ಟ್ರಾಟಜಿ ತುಂಬಾ ಸಿಂಪಲ್. ಕೆಳಗೆ ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡಿ, ಮೇಲೆ ರೆಸಿಸ್ಟೆನ್ಸ್ ಹತ್ರ ಹೋದಾಗ ಸೆಲ್ ಮಾಡಿ. ಒಬ್ಬ ಒಳ್ಳೆ ಟ್ರೇಡರ್ಗೆ ಇರಬೇಕಾದ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಅಂದ್ರೆ ಒಂದು ಟ್ರೆಂಡ್ ಯಾವಾಗ ವೀಕ್ ಆಗ್ತಿದೆ, ಯಾವಾಗ ರಿವರ್ಸ್ ಆಗ್ಬೋದು ಅಂತ ಕಂಡಿಡಿಯೋದು. ಬನ್ನಿ ಟ್ರೆಂಡ್ ಮುಗೀತಾ ಬಂತು ಅಂತ ಹೇಳೋ ಸಿಗ್ನಲ್ಸ್ ಯಾವುದು ಅಂತ ನೋಡೋಣ. ಮೊದಲನೇ ಸಿಗ್ನಲ್ ಛೋ ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಇದು ಒಂದು ಟ್ರೆಂಡಿನ ಮೊಮೆಂಟಮ್ ಬದಲಾಗಬಹುದು ಅನ್ನೋದಕ್ಕೆ ಸಿಗೋ ಮೊದಲ ಸಿಗ್ನಲ್. ಒಂದು ಟ್ರೆಂಡಿಗೆ ವಿರುದ್ಧವಾಗಿ ರೀಸೆಂಟ್ ಸ್ವಿಂಗ್ ಪಾಯಿಂಟ್ ಬ್ರೇಕ್ ಆದಾಗ ಇದು ಕಾಣಿಸ್ಕೊಡುತ್ತೆ. ಇದೊಂದು ವಾರ್ನಿಂಗ್ ಬೆಲ್ ಇದ್ದಾಗೆ. ಎರಡನೇದು BOS ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್. ಇದು CHO ಥರ ವಾರ್ನಿಂಗ್ ಅಲ್ಲ, ಇದೊಂದು ಸ್ಟ್ರಾಂಗ್ ಕನ್ಫರ್ಮೇಷನ್. ಟ್ರೆಂಡ್ನ ಮೇನ್ ಸ್ಟ್ರಕ್ಚರೇ ಮುರಿದೋಗಿದೆ ಅಂತ ಇದು ಖಚಿತಪಡಿಸುತ್ತೆ. ಅಪ್ ಟ್ರೆಂಡ್ನಲ್ಲಿ ಒಂದು ಇಂಪಾರ್ಟೆಂಟ್ ಹೈಯರ್ ಲೋ ಬ್ರೇಕ್ ಆದಾಗ ಅಥವಾ ಡೌನ್ ಟ್ರೆಂಡ್ನಲ್ಲಿ ಲೋವರ್ ಹೈ ಬ್ರೇಕ್ ಆದಾಗ ಇದು ಆಗುತ್ತೆ. ಸೊ ಇದನ್ನ ಸಿಂಪಲ್ ಆಗಿ ಹೇಗೆ ನೆನ್ಪಿಟ್ಕೋಬಹುದು? CHOH ಅಂದ್ರೆ ಹೊಗೆ ಇದ್ದಾಗೆ, ಎಲ್ಲೋ ಬೆಂಕಿ ಇರಬಹುದು ಅಂತ ಎಚ್ಚರಿಸುತ್ತೆ. ಆದರೆ BOS ಅಂದ್ರೆ ಕಣ್ಣಿಗೆ ಬೆಂಕಿನೇ ಕಂಡಾಗೆ, ಇದು ಬದಲಾವಣೆ ಕನ್ಫರ್ಮ್ ಆಗಿದೆ ಅಂತ ಹೇಳುತ್ತೆ. ಈ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ನೋಡಿ, ಇಂಟ್ರೆಸ್ಟಿಂಗ್ ಅಂದ್ರೆ ಟ್ರೇಡ್ ಎಂಟ್ರಿ ತಗೊಳ್ಳಕ್ಕೆ ಚಾರ್ಟ್ ಮತ್ತು ಬಾಸ್ ಎರಡನ್ನೂ ಒಟ್ಟಿಗೆ ಬಳಸಿದ್ರೆ ಅಕ್ಯುರಸಿ ರೇಟ್ 80ರಿಂದ 90% ಹೆಚ್ಚಾಗ್ಬೋದು. ಇದು ಎಷ್ಟು ಪವರ್ಫುಲ್ ಕಾಂಬಿನೇಷನ್ ಅಲ್ವಾ? ಸರಿ, ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ವಿ. ಈಗ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸೋದು ಅಂತ ನೋಡೋಣ. ಈ ಕಾನ್ಸೆಪ್ಟ್ಸ್ ಇಟ್ಕೊಂಡು ಟ್ರೇಡ್ ಮಾಡೋಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಇಲ್ಲಿದೆ. ಈ 6 ಸ್ಟೆಪ್ಸ್ ನೋಡಿ. ಮೊದಲ 2 ಸ್ಟೆಪ್ಸ್ ಅನಾಲಿಸಿಸ್ಗೆ ಸಂಬಂಧಿಸಿದ್ದು. ಮಾರ್ಕೆಟ್ ಯಾವ ಸ್ಟ್ರಕ್ಚರ್ನಲ್ಲಿದೆ ಅಂತ ಕಂಡುಹಿಡಿಯೋದು ಮತ್ತು ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಮಾರ್ಕ್ ಮಾಡೋದು. ಮುಂದಿನ 2 ಸ್ಟೆಪ್ಸ್ ಎಂಟ್ರಿ ಬಗ್ಗೆ. ಸರಿಯಾದ ಕ್ಯಾಂಡಲ್ಸ್ಟಿಕ್ ಕನ್ಫರ್ಮೇಷನ್ಗೆ ಕಾಯೋದು ಮತ್ತು ಎಲ್ಲಿ ಎಂಟ್ರಿ ತಗೋಬೇಕು ಅಂತ ಡಿಸೈಡ್ ಮಾಡೋದು. ಕೊನೆಗೆ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್, ಸ್ಟಾಪ್ ಲಾಸ್ ಎಲ್ಲಿದೆ, ನಮ್ಮ ಟಾರ್ಗೆಟ್ ಎಲ್ಲಿದೆ ಅಂತ ಫಿಕ್ಸ್ ಮಾಡೋದು. ಇದೊಂದು ಕಂಪ್ಲೀಟ್ ಪ್ರೋಸೆಸ್. ಓಕೆ, ಈಗ ಫೈನಲ್ ಆಗಿ ನಾವು ಕಲ್ತಿದ್ದೆಲ್ಲವನ್ನೂ ಒಂದು ಸಾರಿ ಸಮ್ಮರೈಸ್ ಮಾಡೋಣ. ಜೊತೆಗೆ ಕೆಲವು ಹೈ ಪ್ರಾಬಬಿಲಿಟಿ ಟ್ರೇಡಿಂಗ್ ಸೆಟಪ್ಸ್ ಬಗ್ಗೆನೂ ನೋಡೋಣ. ಇದನ್ನ ಒಂದು ಚೀಟ್ ಶೀಟ್ ಅನ್ಕೋಬಹುದು. ನೋಡಿ, HH ಅಂದ್ರೆ ಬೈಯರ್ ಸ್ಟ್ರಾಂಗ್ ಇದ್ದಾರೆ, HL ಅಂದ್ರೆ ಬೈ ಮಾಡಕ್ಕೆ ಒಂದೊಳ್ಳೆ ಜಾಗ, LH ಅಂದ್ರೆ ಸೆಲ್ ಮಾಡಕ್ಕೆ ಒಂದು ಅವಕಾಶ, LL ಅಂದ್ರೆ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ, BOS ಅಂದ್ರೆ ಟ್ರೆಂಡ್ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ ಅಂತ, ಮತ್ತು CHOCH ಅಂದ್ರೆ ರಿವರ್ಸಲ್ನ ಮೊದಲನೇ ಸಿಗ್ನಲ್. ಮೊದಲನೇ ಸೆಟಪ್ ಅಪ್ ಟ್ರೆಂಡ್ ಪುಲ್ ಬ್ಯಾಕ್. ಇಲ್ಲಿ ನಾವು ಟ್ರೆಂಡ್ ಜೊತೆನೇ ಹೋಗ್ತೀವಿ. ಅಂದ್ರೆ ಹೈಯರ್ ಲೋ HL ಹತ್ರ ಬೈ ಮಾಡ್ತೀವಿ. ಕನ್ಫರ್ಮೇಷನ್ ಕ್ಯಾಂಡಲ್ನ ಹೈ ಮೇಲೆ ಎಂಟ್ರಿ, HL ಕೆಳಗೆ ಸ್ಟಾಪ್ ಲಾಸ್ ಮತ್ತು ನೆಕ್ಸ್ಟ್ ಹೈಯರ್ ಹೈ HH ನಮ್ಮ ಟಾರ್ಗೆಟ್. ಎರಡನೇ ಸೆಟಪ್ ಡೌನ್ ಟ್ರೆಂಡ್ ಪುಲ್ ಬ್ಯಾಕ್.
ಇದು ಮೊದಲನೇದಕ್ಕೆ ಪಕ್ಕಾ ಆಪೋಸಿಟ್. ಇಲ್ಲಿ ಲೋವರ್ ಹೈ LH ಹತ್ರ ಸೆಲ್ ಮಾಡ್ತೀವಿ. ಎಂಟ್ರಿ ಬಂದು ಕನ್ಫರ್ಮೇಷನ್ ಕ್ಯಾಂಡಲ್ನ ಲೋ ಕೆಳಗೆ, ಸ್ಟಾಪ್ ಲಾಸ್ LH ಮೇಲೆ ಮತ್ತು ಟಾರ್ಗೆಟ್ ಹಿಂದಿನ ಲೋವರ್ ಲೋ LL. ಮತ್ತು ಮೂರನೇದು, ಇದು ತುಂಬಾನೇ ಪವರ್ಫುಲ್ ಸೆಟಪ್, BOS ರೀಟೆಸ್ಟ್ ಎಂಟ್ರಿ. ಇಲ್ಲೇನಾಗುತ್ತೆ ಅಂದರೆ, ಒಂದು ಸ್ಟ್ರಾಂಗ್ ಲೆವೆಲ್ ಬ್ರೇಕ್ ಆದ್ಮೇಲೆ ಪ್ರೈಸ್ ವಾಪಸ್ ಬಂದು ಅದೇ ಲೆವೆಲ್ನ ರೀಟೆಸ್ಟ್ ಮಾಡುತ್ತೆ. ಈ ರೀಟೆಸ್ಟ್ನಲ್ಲಿ ಎಂಟ್ರಿ ತಗೊಂಡ್ರೆ ಅದು ತುಂಬಾನೇ ಅಕ್ಯುರೇಟ್ ಆಗಿರುತ್ತೆ. ಇದನ್ನ ಎಕ್ಸ್ಪರ್ಟ್ಸ್ ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ಈ ಕಾನ್ಸೆಪ್ಟ್ಸ್ಗಳನ್ನ ಮಾಸ್ಟರ್ ಮಾಡಿದ್ರೆ ನೂರಾರು ಇಂಡಿಕೇಟರ್ಸ್ಗಳ ಗೊಂದಲವಿಲ್ಲದೆ ತುಂಬಾನೇ ಕ್ಲಿಯರಾಗಿ ಟ್ರೇಡ್ ಮಾಡೋಕ್ಕೆ ಸಾಧ್ಯ. ಇದು ಚಾರ್ಟ್ಗಳನ್ನು ಸ್ಪಷ್ಟವಾಗಿ ನೋಡೋಕೆ ಮತ್ತು ಮಾರ್ಕೆಟ್ ಜೊತೆ ನೇರವಾಗಿ ಮಾತಾಡೋಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಮುಂದಿನ ಸಲ ಚಾರ್ಟ್ ಓಪನ್ ಮಾಡಿದಾಗ ಈ ಪ್ರಶ್ನೆಯನ್ನ ಖಂಡಿತ ಕೇಳಿ, ಸದ್ಯಕ್ಕೆ ಪ್ರೈಸ್ ಯಾವ ಕಥೆ ಹೇಳ್ತಿದೆ? ಆ ಉತ್ತರ ಬಹುಶಃ ನಿಮ್ಮ ಮುಂದಿನ ಬೆಸ್ಟ್ ಟ್ರೇಡ್ ಆಗಿರ್ಬೋದು.